ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ನಮ್ಮ ಚಾನಲ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಮಕರ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮತ್ತೊಮ್ಮೆ ಮಕರ ರಾಶಿಯವರಿಗೆ ನಮಸ್ಕಾರ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಜೀವನದ ಅತಿ ದೊಡ್ಡ ತಿರುವು ಅಂತಲೇ ಹೇಳ್ಬೋದು ಇದೀಗ ಪ್ರಾರಂಭವಾಗಲಿದೆ. ದಯವಿಟ್ಟು ಈ ಮಾತುಗಳನ್ನು ಅತ್ಯಂತ ಗಮನವಿಟ್ಟು ಕೇಳಿ ಸ್ನೇಹಿತರೆ. ಮುಂಬರುವ 26ರಿಂದ 30ರವರೆಗಿನ ಈ ದಿನಗಳಲ್ಲಿ ನಿಮ್ಮ ಕಣ್ಣೆದುರೇ ಒಂದು ಅಭೂತಪೂರ್ವ ಘಟನೆ ಜರುಗಲಿದೆ. ನೀವು ಯಾರ ಮೇಲೆ ಅಪಾರವಾದ ವಿಶ್ವಾಸ ಇಟ್ಟಿದ್ದೀರೋ ಮತ್ತು ನಿಮ್ಮ ಅಂತರಂಗದ ರಹಸ್ಯಗಳನ್ನು ಯಾರಿಗೆ ಹೇಳಿಕೊಂಡಿದ್ದೀರೋ ಅವರು ಅಸಲಿ ಬಣ್ಣ ಸಮಾಜದ ಮುಂದೆ ತೆರೆದುಕೊಳ್ಳಲಿದೆ. ಆಗ ನಿಮಗೆ ನಿಜವಾಗಿಯೂ ಅರಿವಾಗುತ್ತದೆ ಈ ಇಡೀ ಪ್ರಪಂಚ ಕೇವಲ ಸ್ವಾರ್ಥದ ಬಲೆಯಿಂದ ಎಳೆಯಲ್ಪಟ್ಟಿದೆ ಎಂದು. ತಮ್ಮ ಸ್ವಂತ ಸೇಡನ್ನು ತೀರಿಸಿಕೊಳ್ಳುವವರೆಗೂ ಅಥವಾ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವವರೆಗೂ ನಿಮ್ಮನ್ನು ಪ್ರೀತಿಯಿಂದ ಬಳಸಿಕೊಂಡು ಆಮೇಲೆ ಕಗ್ಗತ್ತಲೆಯ ಅಡವಿಯಲ್ಲಿ ಕೈಬಿಡುವ ಕುತಂತ್ರಿಗಳು ನಿಮ್ಮ ಆಪ್ತರ ವೇಷದಲ್ಲಿದ್ದಾರೆ. ಅದೇ ಪರಿಸ್ಥಿತಿ 26ರಿಂದ 30ರವರೆಗಿನ ದಿನಗಳಲ್ಲಿ ನಿಮ್ಮ ಪಾಲಿಗೆ ಎದುರಾಗಲಿದೆ. ಮಕರ ರಾಶಿಯವರೇ, ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಎಲ್ಲರನ್ನೂ ನಂಬುತ್ತೀರಿ. ಯಾರೇ ಕಷ್ಟದಲ್ಲಿದ್ದರೂ ನಿಮ್ಮ ಕೈಲಾದ ಸಹಾಯ ಮಾಡಲು ಓಡೋಗುತ್ತೀರಿ. ಆದರೆ ನೀವು ಯಾರಿಗೆ ನಿಮ್ಮ ಮನಸ್ಸಿನ ಗುಟ್ಟುಗಳನ್ನೆಲ್ಲ ಹೇಳಿಕೊಂಡು ಹೃದಯದ ಆಳವನ್ನೇ ಬಿಚ್ಚಿಟ್ಟಿದ್ದೀರೋ, ಯಾರನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚು ಎಂದು ನಂಬಿದ್ದೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಹೊಂಚು ಹಾಕುತ್ತಿದ್ದಾರೆ. ನೀವು ಯಾರನ್ನು ಜೀವನದ ಅತ್ಯಂತ ಗಾಢ ನಂಬಿಕೆಯ ವ್ಯಕ್ತಿ ಎಂದು ಭಾವಿಸಿದ್ದೀರೋ ಅವರು ನಿಮ್ಮನ್ನು ಕೇವಲ ಒಂದು ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅವರ ಆಟ ಮುಗಿಯುತ್ತಿದ್ದಂತೆ ನಿಮ್ಮ ಮೇಲೆಯೇ ವಿಷದ ಬಾಣಗಳನ್ನು ಬಿಡಲು ಆರಂಭಿಸುತ್ತಾರೆ. ಈ ಪ್ರಪಂಚದಲ್ಲಿ ಯಾರಿಗೂ ಶಾಶ್ವತವಾಗಿ ಹಿತೈಷಿಯಾಗಿ ಉಳಿಯುವುದಿಲ್ಲ. ನಾನು ನಿನ್ನ ರಹಸ್ಯಗಳನ್ನು ಸಾಯುವವರೆಗೂ ಕಾವಲುಗಾರ ಎನ್ನುವ ಮಾತುಗಳೆಲ್ಲ ಕೇವಲ ಮೋಸದ ಬಲೆ. ನಿಜವಾಗಿಯೂ ನಿಮ್ಮವರು ಯಾರಾದರೂ ಇದ್ದಾರೆ ಎಂದರೆ ಅದು ನೀವು ಮಾತ್ರ. ನಿಮ್ಮ ಕೊನೆಯ ಕ್ಷಣಗಳಲ್ಲಿ ನಿಮ್ಮ ಜೊತೆ ಬರುವ ಏಕೈಕ ಶಕ್ತಿ ಎಂದರೆ ಅದು ನಿಮ್ಮ ಆತ್ಮಬಲ ಮತ್ತು ಆತ್ಮವಿಶ್ವಾಸ ಮಾತ್ರ. ಹಾಗಾಗಿ ನಿಮ್ಮ ತೀವ್ರ ಭಾವನೆ ಮತ್ತು ಅಪಾರವಾದ ತ್ಯಾಗಕ್ಕಿಂತ ಹೆಚ್ಚಾಗಿ ಬೇರೆ ಯಾರ ಮೇಲೂ ಅತಿಯಾದ ನಂಬಿಕೆ ಇಡಬೇಡಿ ಸ್ನೇಹಿತರೆ. ನೀವು ಯಾರ ಪರವಾಗಿ ನರಕಕ್ಕೂ ಇಳಿಯಲು ಸಿದ್ಧರಾಗಿರುತ್ತೀರೋ ಅದೇ ವ್ಯಕ್ತಿಗಳು ನಿಮ್ಮನ್ನು ಮೊದಲು ಅಗ್ನಿಕುಂಡಕ್ಕೆ ತಳ್ಳುತ್ತಾರೆ. ಭಗವಾನ್ ಶ್ರೀಕೃಷ್ಣನು ಕೂಡ ಮಹಾಭಾರತದ ಸಂದೇಶದಲ್ಲಿ ಇದನ್ನೇ ಹೇಳುತ್ತಾನೆ. ಉರಿಯುವ ಮೇಣದ ಬತ್ತಿಗೆ ಕೊನೆಯ ಕ್ಷಣದಲ್ಲಿ ಅರ್ಥವಾಗುತ್ತದೆಯಂತೆ. ತನ್ನ ಹೃದಯದ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಆ ಸಣ್ಣ ದಾರವೇ ತನ್ನ ಸರ್ವನಾಶಕ್ಕೆ ಮತ್ತು ಅಂತ್ಯಕ್ಕೆ ಕಾರಣವಾಯಿತು ಎಂದು. ಅದೇ ರೀತಿ ಮಕರ ರಾಶಿಯವರೇ, ನೀವು ಅತಿಯಾಗಿ ನಂಬಿ ನಿಮ್ಮ ಸರ್ವಸ್ವವನ್ನು ಒಪ್ಪಿಸಿದ ಆಧ್ಯಾತ್ಮ ಗೆಳೆಯನೇ ನಿಮ್ಮ ಆತ್ಮವಿಶ್ವಾಸಕ್ಕೆ ವಿಷ ಹಾಕುವ ಕೆಲಸ ಮಾಡುತ್ತಾನೆ. ಮಕರ ರಾಶಿಯವರು ಹುಟ್ಟಿನಿಂದಲೇ ಬಹಳ ಜವಾಬ್ದಾರಿಯುತ ವ್ಯಕ್ತಿಗಳು. ಶನಿದೇವನ ಕೃಪೆಯಿಂದ ನಿಮಗೆ ಸಹನೆ ಮತ್ತು ಸಹಿಷ್ಣುತೆ ರಕ್ತಗತವಾಗಿ ಬಂದಿದೆ. ಆದರೆ ನಿಮ್ಮ ಈ ಒಳ್ಳೆಯತನವನ್ನೇ ದೌರ್ಬಲ್ಯ ಎಂದು ತಿಳಿದುಕೊಂಡಿರುವ ಕೆಲವರು ನಿಮ್ಮನ್ನು ತುಳಿಯಲು ಯತ್ನಿಸುತ್ತಿದ್ದಾರೆ. ನನ್ನ ಮುಖ್ಯ ಸಲಹೆ ಇಷ್ಟೇ: ಎಲ್ಲರ ಮಾತುಗಳನ್ನು ಆಲಿಸಿ, ಆದರೆ ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ಸ್ವಂತ ವಿವೇಕದಂತೆ ಮಾತ್ರ ಹೆಜ್ಜೆ ಇಡಿ. 26ರಿಂದ 30ರವರೆಗಿನ ಈ ದಿನಗಳು ನಿಮ್ಮ ಮಕರ ರಾಶಿಯ ಜೀವನಕ್ಕೆ ಯಾವ ಮಹತ್ತರ ಸಂದೇಶವನ್ನು ತರುತ್ತಿದೆ, ನೀವು ಯಾವ ಕಠಿಣ ಪಾಠಗಳನ್ನು ನಿಮ್ಮ ಆತ್ಮಸಾಕ್ಷಿಯಾಗಿ ಹಂಚಿಕೊಳ್ಳಬೇಕು ಎಂಬುದನ್ನು ಈಗ ದೀರ್ಘವಾಗಿ ವಿಶ್ಲೇಷಿಸೋಣ. ಪ್ರತಿಯೊಂದು ಮಾತನ್ನು ಅತ್ಯಂತ ಗಮನವಿಟ್ಟು ಕೇಳಿ, ಏಕೆಂದರೆ ಇಂತಹ ಗಹನವಾದ ವಿಚಾರಗಳು ಪದೇ ಪದೇ ನಿಮಗೆ ಸಿಗುವುದಿಲ್ಲ. ಮಕರ ರಾಶಿಯವರೇ, ನೀವು ಸಹಜವಾಗಿಯೇ ಕೆಲಸದ ಬಗ್ಗೆ ಅಪಾರವಾದ ನಿಷ್ಠೆ ಮತ್ತು ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ರಾಶಿಯಾಗಿದ್ದೀರಿ. ನಿಮ್ಮೊಳಗೆ ಅಪಾರವಾದ ಮಾನಸಿಕ ಶಕ್ತಿ ಮತ್ತು ಅದ್ಭುತ ಸಹನೆಯ ಗುಣ ಅಡಗಿದೆ. ನೀವು ಒಬ್ಬ ವ್ಯಕ್ತಿಗಾಗಿ ನಿಮ್ಮ ಇಡೀ ಪ್ರಪಂಚವನ್ನೇ ತ್ಯಾಗ ಮಾಡಲು ಸಿದ್ಧರಾಗುತ್ತೀರಿ. ಆಪ್ತ ಸಂಬಂಧಗಳಲ್ಲಿ ಎಲ್ಲವನ್ನು ಕೊಡಲಿಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ. ನಿಮ್ಮನ್ನು ನಂಬಿದವರಿಗೆ ನೀವು ಎಂದಿಗೂ ಉದ್ದೇಶಪೂರ್ವಕವಾಗಿ ದ್ರೋಹ ಮಾಡುವುದಿಲ್ಲ. ಯಾರ ರಹಸ್ಯವನ್ನು ಸಮಾಜದ ಮುಂದೆ ಬಯಲು ಮಾಡುವುದಿಲ್ಲ. ಆದರೆ ಈ ಸಮಾಜದ ಜನ ನಿಮ್ಮ ಈ ಗಾಢ ನಿಷ್ಠೆ ಮತ್ತು ಮೌನವಾಗಿ ಕೆಲಸ ಮಾಡುವ ಅಮೂಲ್ಯ ಸ್ವಭಾವದಿಂದ ಹೇಗೆ ಲಾಭ ಪಡೆಯಬೇಕು ಅಂತಲೇ ಸದಾ ಹೊಂಚು ಹಾಕುತ್ತಿರುತ್ತಾರೆ. ನಿಮ್ಮನ್ನು ನೋಡಿ ಎಷ್ಟು ಜನ ಅಸೂಯೆ ಪಡುತ್ತಾರೆ ಮತ್ತು ನಿಮ್ಮ ಶಕ್ತಿಗೆ ಹೆದರುತ್ತಾರೆ ಎಂದರೆ ಅದನ್ನು ವರ್ಣಿಸಲು ಅಸಾಧ್ಯ. ನಿಮ್ಮ ಹತ್ತಿರ ಮೋಸಗಾರರನ್ನು ಪತ್ತೆ ಹಾಕುವ ಶಕ್ತಿ ಇದ್ದರೂ
ನಿಮ್ಮ ಮೃದು ಹೃದಯ ಕೆಲವೊಮ್ಮೆ ನಿಮ್ಮನ್ನು ಕುರುಡರನ್ನಾಗಿ ಮಾಡುತ್ತದೆ. ನಿಮ್ಮನ್ನು ಭಾವನಾತ್ಮಕವಾಗಿ ಕುಸಿಯುವಂತೆ ಮಾಡಲು ಜನ ಎಷ್ಟು ಸಕ್ರಿಯರಾಗಿದ್ದರು ಎಂಬುದು ನಿಮಗೆ ತಿಳಿದಿದೆ. ಆದರೆ ಆ ಕಠಿಣ ಸಮಯದಲ್ಲಿ ನಿಮ್ಮ ಮಕರ ರಾಶಿಯ ಸಹಜ ಶ್ರಮಶೀಲತೆಯಿಂದ ನೀವು ಬೂದಿಯಿಂದ ಮತ್ತೆ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ನಿಂತಿದ್ದೀರಿ. ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ ಆತ್ಮೀಯತೆ ಮತ್ತು ನಿಷ್ಕಳಂಕವಾದ ಪ್ರೀತಿ ಸಿಗದಿದ್ದಾಗ ಬೇರೆಯವರ ಸುಲಭದ ಸ್ನೇಹವನ್ನು ನೋಡಿ ನಿಮಗೂ ಅನಿಸುತ್ತಿದೆ, ಅಯ್ಯೋ, ನನಗೂ ಒಬ್ಬ ನಿಜವಾದ ಆತ್ಮಸಂಗಾತಿ, ಮೋಸವಿಲ್ಲದ ಪರಿಶುದ್ಧ ಸಂಬಂಧ ಸಿಕ್ಕರೆ ಎಷ್ಟು ಚೆನ್ನಾಗಿತ್ತು ಎಂದು. ಆದರೆ ನಿಮ್ಮವರೇ ಅಂದುಕೊಂಡವರು ನಿಮ್ಮ ಆತ್ಮೀಯ ಗೆಳೆಯರೇ ನಿಮ್ಮ ವಿಶ್ವಾಸದ ದುರುಪಯೋಗ ಮಾಡಿಕೊಂಡು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ನಾಶ ಮಾಡಲು ಕಂಕಣಬದ್ಧರಾಗಿ ನಿಂತಿದ್ದಾರೆ. ಅದರಲ್ಲಿ ನಿಮ್ಮ ಯಾವುದೇ ತಪ್ಪಿಲ್ಲ. ನಿಮ್ಮೊಳಗೆ ಶನಿದೇವನ ಧೈರ್ಯ ಮತ್ತು ಅಗಾಧವಾದ ಇಚ್ಛಾಶಕ್ತಿ ಅಡಗಿದೆ. ಶನಿದೇವನ ಧೈರ್ಯ ಮತ್ತು ನಿಮ್ಮೊಳಗೆ ದೀನ ದಲಿತರ ಕಣ್ಣೊರೆಸುವ ದೈವಿಕ ಆಶೀರ್ವಾದವಿದೆ. ಹಾಗಾಗಿ ನಿಮ್ಮ ಆತ್ಮಗೌರವದ ಒಂದು ಸಣ್ಣ ಎಳೆಯನ್ನು ಕತ್ತರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನವಾಗಲಿ, ಭದ್ರತೆಯಾಗಲಿ ಅಥವಾ ನಿಷ್ಕಳಂಕ ಪ್ರೀತಿಯಾಗಲಿ ಇರಲಿಲ್ಲ. ಆದರೆ ಭಗವಂತನು ಕೃಪೆ ತೋರಿ ನೀವು ಬಯಸಿದ ಆತ್ಮವಿಶ್ವಾಸ ಮತ್ತು ರಹಸ್ಯಗಳ ಮೇಲಿನ ಹಿಡಿತವನ್ನು ಈಗ ನಿಮಗೆ ಕರುಣಿಸಿದ್ದಾನೆ. ನಿಮ್ಮ ಹತ್ತಿರ ಗ್ರಹಣ ಶಕ್ತಿ ಮತ್ತು ಸೂಕ್ಷ್ಮ ಗ್ರಹಿಕೆ ಇದ್ದಾಗಲೂ ಜನಕ್ಕೆ ನಿಮ್ಮ ತೀಕ್ಷ್ಣತೆಯನ್ನು ಸಹಿಸಲಾಗುತ್ತಿರಲಿಲ್ಲ. ಅವರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ನಿಮ್ಮನ್ನು ಮಟ್ಟ ಹಾಕಲು ಹಗಲಿರುಳು ಪ್ರಯತ್ನಿಸುತ್ತಿದ್ದರು. ಈಗ ದೈವ ಕೃಪೆಯಿಂದ ನಿಮಗೆ ಸ್ವಲ್ಪ ಮಾನಸಿಕ ಸ್ಥಿರತೆ, ಕೊಂಚ ಯಶಸ್ಸು ಸಿಕ್ಕ ಮೇಲೆ ನಿಮ್ಮ ವಿರೋಧಿಗಳಿಗೆ ತಡೆದುಕೊಳ್ಳಲು ಆಗುತ್ತಿಲ್ಲ. ನಿಮ್ಮ ಕಣ್ಣೀರಿನಲ್ಲಿರುವ ಜ್ವಲಂತ ಆತ್ಮವಿಶ್ವಾಸವನ್ನು ಕಂಡು ಅವರ ಎದೆಯಲ್ಲಿ ತಳಮಳ ಮತ್ತು ನಡುಕ ಶುರುವಾಗಿದೆ. ಆದರೆ ಮಕರ ರಾಶಿಯವರೇ, ನೀವು ಒಂದು ಮುಖ್ಯವಾದ ವಿಷಯವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಯಾರಾದರೂ ನಿಮಗೆ ತಪ್ಪು ಸುದ್ದಿ ಎಲ್ಲವನ್ನು ತಂದುಕೊಟ್ಟು ಅವರು ನಿಮ್ಮ ರಹಸ್ಯಗಳನ್ನು ಹೇಗೆ ಬಯಲು ಮಾಡುತ್ತಿದ್ದಾರೆ ಎಂದು ಚಾಡಿ ಹೇಳಿದರೆ ನೀವು ನೇರ ಸತ್ಯವನ್ನು ತಿಳಿಯದೆ ನಿಮ್ಮ ಸಹಜ ಕೋಪದಿಂದ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ನಿಮಗೆ ಚೆನ್ನಾಗಿ ಗೊತ್ತು, ಜನ ನಿಮ್ಮನ್ನು ನಿಮ್ಮದೇ ಜನರ ಮಧ್ಯೆ ಒಂಟಿಯಾಗಿಸುವ ಮತ್ತು ನಿಮ್ಮ ನಂಬಿಕೆಯನ್ನು ಛಿದ್ರಗೊಳಿಸಲು ಸಂಚು ರೂಪಿಸುತ್ತಿದ್ದಾರೆ. ಹಾಗಾಗಿ ಇಂತಹ ತಪ್ಪು ಹೆಜ್ಜೆಗಳನ್ನು ಇಡಬೇಡಿ. ಸದಾ ಎಚ್ಚರಿಕೆಯಿಂದಿರಿ. ನಿಮ್ಮ ಜೀವನದಲ್ಲಿ ನೀವೀಗ ಮಹತ್ತರ ರೂಪಾಂತರವನ್ನು ಹೊಂದುತ್ತಿದ್ದೀರಿ. ನಿಮ್ಮ ಆತ್ಮಬಲ ಮತ್ತು ಗುಪ್ತ ಶಕ್ತಿಯನ್ನು ಬೇರೆಯವರ ಕುತಂತ್ರಕ್ಕೆ ಬಲಿಯಾಗಿ ವ್ಯರ್ಥ ಮಾಡಬೇಡಿ. ನೀವು ಏಕಾಏಕಿಯಾಗಿರುವಾಗ ಇಂತಹ ಸಮಯವನ್ನು ಸುದೀರ್ಘವಾಗಿ ಎದುರಿಸಲು ಹಂತಹಂತವಾಗಿ ಮುಂದಕ್ಕೆ ಸಾಗಲೇಬೇಕು. ಆಗ ಮಾತ್ರ ನೀವು ಮಹತ್ತರ ಶಕ್ತಿಯನ್ನು ಹೊಂದಿರಾಗಬಲ್ಲರು. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮನಸ್ಸಿನಲ್ಲಿ ಸಂಶಯಗಳು ಚಂಡಮಾರುತ ಎದ್ದಾಗ ಏಕೆ ತಳಮಳಿಸುತ್ತೀಯ? ಹಣೆಯಲ್ಲಿ ಬರೆದ ಹಣೆಬರಹ ಮತ್ತು ಜೀವನದ ರೂಪಾಂತರ ಎಂದಿಗೂ ತಪ್ಪುವುದಿಲ್ಲ. ದೇವರು ನಿಮ್ಮ ಜೀವನದ ಒಂದು ಬಾಗಿಲನ್ನು ಮುಚ್ಚುವ ಮುನ್ನ 10 ರಹಸ್ಯಮಯ ಹೊಸ ದ್ವಾರಗಳನ್ನು ತೆರೆಯುತ್ತಾನೆ. ಬೇಸಿಗೆಯಲ್ಲಿ ಮರದ ಎಲ್ಲ ಎಲೆಗಳು ಉದುರಿದರೂ ಎಂದಿಗೂ ತನ್ನ ಗೂಡನ್ನು ಬಿಟ್ಟು ಹೋಗುವುದಿಲ್ಲ, ಏಕೆಂದರೆ ಅದಕ್ಕೂ ನಂಬಿಕೆ ಇರುತ್ತದೆ. ಮತ್ತೆ ಮಳೆಗಾಲ ಬರುತ್ತದೆ, ಮರದಲ್ಲಿ ಹೊಸ ಚಿಗುರು ಒಡೆಯುತ್ತದೆ ಮತ್ತು ಹಸಿರು ಕಂಗೊಳಿಸುತ್ತದೆ ಎಂದು. ಮಕರ ರಾಶಿಯವರೇ, ನಿಮ್ಮ ಅದ್ಭುತ ವ್ಯಕ್ತಿತ್ವದಂತೆಯೇ ಹಳೆಯ ವಿಷಯಗಳು ಮತ್ತು ನೋವುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡಿ. ಹೊಸ ಜೀವನದ ಚೈತನ್ಯದಿಂದ ಸಂಪೂರ್ಣವಾಗಿ ರೂಪಾಂತರಗೊಳ್ಳಿ ಮತ್ತು ಯಾವಾಗಲೂ ನೆನಪಿಡಿ, ಈ ಜಗತ್ತಿನಲ್ಲಿ ಯಾರಿಗೆ ಯಾರು ಇಲ್ಲವೋ ಅವನಿಗೆ ಆ ದೇವನೇ ಗುರುವಾಗಿ, ದಾರಿದೀಪವಾಗಿ ಮತ್ತು ಸಂಗಾತಿಯಾಗಿ ನಿಲ್ಲುತ್ತಾನೆ. ಮನುಷ್ಯ ಇರುವಾಗ ತನ್ನ ಮನಸ್ಸಿನ ಆಳದ ಗಾಯಗಳನ್ನು ಹೇಳಿಕೊಂಡರೆ ಅದನ್ನು ನಿಜವಾಗಿ ಅರ್ಥ ಮಾಡಿಕೊಂಡು ಗುಣಪಡಿಸುವ ಗುಣವಿರುವವರು ಯಾರೂ ಇರುವುದಿಲ್ಲ. ಆದರೆ ಅದೇ ಮನುಷ್ಯ ಸತ್ತ ಮೇಲೆ ಜನ ಬಂದು ಹೇಳ್ತಾರೆ, ಅಯ್ಯೋ, ನಿನ್ನ ನೋವನ್ನು ಮೊದಲೇ ನನಗೆ ಹೇಳದಿದ್ದರೆ ನಾನು ನಿನ್ನ ಶತ್ರುಗಳನ್ನೆಲ್ಲ ನಾಶ ಮಾಡುತ್ತಿದ್ದೇನೆ ಎಂದು. ಇವೆಲ್ಲ ಬರೀ ಸುಳ್ಳು ಮತ್ತು ನಾಟಕದ ಮಾತುಗಳು. ಈ ಜಗತ್ತಿನಲ್ಲಿ ಯಾರೂ ಯಾರಿಗೂ ಉಚಿತವಾಗಿ ರಕ್ಷಣೆ ಕೊಡುವುದಿಲ್ಲ. ತನ್ನ ಗಾಯಗಳಿಗೆ ತಾನೇ ಮದ್ದು ಹಾಕಿಕೊಳ್ಳಬೇಕು. ತನ್ನ ರಹಸ್ಯಗಳ ಕೋಟೆಯನ್ನು ತಾನೇ ಕಾವಲು ಕಾಯಬೇಕು. ಮಕರ ರಾಶಿಯವರೇ, ನೀವು ಸಹಜವಾಗಿಯೇ ಅತ್ಯಂತ ಎಚ್ಚರಿಕೆಯ ಜೀವಿಗಳು. ನಿಮ್ಮ ಜೊತೆ ಈಗಾಗಲೇ ಇದೆಲ್ಲ ನಡೆದಿದ್ದರೆ ನಾನು ಹೆಚ್ಚು ಹೇಳುವ ಅಗತ್ಯವೇ ಇಲ್ಲ. ನಾನು ಏನು ಹೇಳಲು ಹೊರಟಿದ್ದೇನೆ ಎಂಬುದು ನಿಮ್ಮ ತೀಕ್ಷ್ಣ ಬುದ್ಧಿಗೆ ಈಗಾಗಲೇ ಸ್ಪಷ್ಟವಾಗಿ ಅರ್ಥವಾಗಿರಬೇಕು. ಈ ಜಗತ್ತಿನಲ್ಲಿ ಬೇರೆಯವರು ತಮ್ಮದೇ ಹಾದಿಯಲ್ಲಿ ಯಶಸ್ವಿಯಾಗಿ ಸಾಗುವುದನ್ನು ಸಹಿಸದ ಕೀಳು ಮನಸ್ಥಿತಿಯ ಜನ ತುಂಬ ಇದ್ದಾರೆ. ತಾವು ಯಾವ ಕಷ್ಟವೂ ಪಡುವುದಿಲ್ಲ. ಆದರೆ ಮಕರ ರಾಶಿಯವರು ತಮ್ಮ ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ಗಾಢತೆಯಿಂದ ಯಶಸ್ಸು ಪಡೆಯುವುದನ್ನು ಕಂಡು ಅವರ ಕಣ್ಣು ಉರಿಯುತ್ತದೆ. ಅವರ ಹತ್ತಿರ ಕೇವಲ ಕುತಂತ್ರಗಳು ಮತ್ತು ಒಳಸಂಚುಗಳು ಮಾತ್ರ ಇರುತ್ತದೆ. ಎದುರಿಗಿರುವವನು ತಮಗಿಂತ ಶಕ್ತಿಶಾಲಿಯಾಗಬಾರದು ಎನ್ನುವ ಅಸೂಯೆ ಅವರದು.
ಅವರು ನಿಮಗಾಗಿ ಹೊಸ ಹೊಸ ಒಳಸಂಚುಗಳನ್ನು ಎಣೆಯುತ್ತಲೇ ಇರುತ್ತಾರೆ. ಸಮಾಜದಲ್ಲಿ ನಿಮ್ಮ ಮೇಲೆ ಎಲ್ಲರೂ ಅನುಮಾನ ಪಡುವಂತೆ ಮಾಡಿ ನಿಮ್ಮನ್ನು ಬಹಿಷ್ಕರಿಸುವಂತೆ ಪ್ರಯತ್ನಿಸುತ್ತಾರೆ. ಆದರೆ ನಾನು ಮೊದಲೇ ಹೇಳಿದಂತೆ ಬೇರೆಯವರ ಚಾಡಿ ಮಾತುಗಳನ್ನು ಕೇಳಿ ಯಾರನ್ನೂ ನಂಬಬೇಡಿ. ನೀವು ಆ ನಿರ್ದಿಷ್ಟ ವ್ಯಕ್ತಿಯ ಬಾಯಿಂದಲೇ ನಾನೇ ನಿನಗೆ ದ್ರೋಹ ಮಾಡಿದ್ದು ಎಂದು ನೇರವಾಗಿ ಕೇಳಿಸಿಕೊಳ್ಳುವ ತನಕ ನಿಮ್ಮ ಮಕರ ರಾಶಿಯ ಗಾಢ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಸ್ನೇಹಿತರೆ. ನಾನು ಅವರ ಸೋಗಲಾಡಿತನವನ್ನು ಕಂಡು ಸಿಹಿಯಾಗಿ ಮಾತನಾಡಿ ಅವರ ವಿಷಯದ ತಂತ್ರಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಎಂದು ಹೇಳುತ್ತಿಲ್ಲ. ಹಾಗಲ್ಲ, ನೀವು ಸಂಪೂರ್ಣ ಎಚ್ಚರಿಕೆಯಿಂದ ಇರಬೇಕು. ಆದರೆ ಅವರಿಗೆ ಯಾವುದೇ ಪ್ರತಿಕ್ರಿಯೆ ಅಥವಾ ಉತ್ತರವನ್ನು ನೀಡಬೇಡಿ. ಏಕೆಂದರೆ ನೀವು ಉತ್ತರಿಸಿದರೆ ಅವರಿಗೆ ನಿಮ್ಮ ದೌರ್ಬಲ್ಯ ಎಲ್ಲಿದೆ ಮತ್ತು ನಿಮ್ಮ ಮರ್ಮಸ್ಥಾನ ಎಲ್ಲಿದೆ ಎನ್ನುವ ಸುಳಿವು ಸಿಗುತ್ತದೆ. ಅದನ್ನು ದೇವರೇ ತನ್ನ ಮಾಯೆಯಿಂದ ನಿಮಗೆ ಸೂಕ್ತ ಸಮಯದಲ್ಲಿ ತೋರಿಸಿಕೊಡುತ್ತಾನೆ. ಭಗವಾನ್ ನಿಮ್ಮ ಅಂತರಂಗದ ದಿವ್ಯ ಜ್ಯೋತಿಯಾಗಿ ಸದಾ ನಿಮ್ಮ ಜೊತೆಗಿದ್ದಾನೆ. ನೀವು ಬಯಸಿದ ನಿಜವಾದ ಆತ್ಮೀಯತೆ ಮತ್ತು ಅಚಲವಾದ ವಿಶ್ವಾಸ ಇನ್ನೂ ಪೂರ್ಣವಾಗಿ ನಿಮ್ಮ ಕೈಗೆ ಸಿಗದಿದ್ದರೆ ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ಸಿಗುತ್ತದೆ. ದೈವಶಕ್ತಿಯ ಮೇಲೆ ಮತ್ತು ನಿಮ್ಮ ಸ್ವಂತ ಮಾನಸಿಕ ಸಾಮರ್ಥ್ಯದ ಮೇಲೆ ಸಂಪೂರ್ಣ ಭರವಸೆ ಇಡಿ ಸ್ನೇಹಿತರೆ. ನೀವು ನಿಮ್ಮ ಮಕರ ರಾಶಿಯ ಶ್ರಮಶೀಲತೆಯಿಂದ ಮತ್ತು ಪುನರುತ್ಥಾನ ಶಕ್ತಿಯಿಂದ ಜೀವನದಲ್ಲಿ ಮುನ್ನಡೆಯುತ್ತಲೇ ಇರಿ. ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕಂಡು ಬೂದಿಯಾಗಬೇಡಿ, ಏಕೆಂದರೆ ಇದೇ ಸವಾಲುಗಳ ಒಳಗೆ ನಿಮ್ಮ ಜೀವನದ ಅತ್ಯಂತ ಪ್ರಬಲವಾದ ರೂಪಾಂತರ ಬೀಜ ಅಡಗಿದೆ. ಪರೀಕ್ಷೆಗಳು ಎಷ್ಟು ತೀವ್ರವಾಗಿರುತ್ತವೆಯೋ ಅದರಿಂದ ಸಿಗುವ ಯಶಸ್ಸು ಮತ್ತು ಸಿದ್ಧಿಯು ಅಷ್ಟೇ ಅಗಾಧವಾಗಿರುತ್ತದೆ. ದೇವರ ನಂಬಿಕೆ ಮತ್ತು ನಿಮ್ಮ ಸ್ವಂತ ಪರಿವರ್ತನೆಯ ಶಕ್ತಿಯನ್ನು ನಂಬಿ ಬಾಳಿ. ಬೇರೆ ಯಾವ ಮನುಷ್ಯನ ವಿಷಮಯ ಮಾತುಗಳಿಗೂ ಕಿವಿಕೊಡಬೇಡಿ. ಈ ಭೂಮಿಯ ಮೇಲೆ ಸಂಕಟ ಪಡೆದ ಮನುಷ್ಯನೇ ಇಲ್ಲ. ಮಕರ ರಾಶಿಯವರೇ, ನಿಮ್ಮ ಜೀವನ ಚೈತನ್ಯದಿಂದ ತುಂಬಿರಬೇಕು ಎಂದರೆ ನನ್ನ ಈ ಮಾತುಗಳನ್ನು ಆತ್ಮದಾಳದಲ್ಲಿ ಗಂಟು ಹಾಕಿಕೊಳ್ಳಿ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಯು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ನಡೆಯುತ್ತಿದೆ ಎಂಬುದನ್ನು ಮರೆಯದಿರಿ. 26ರಿಂದ 30ರವರೆಗಿನ ಅವಧಿಯಲ್ಲಿ ನೀವು ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿಯೂ ಅಷ್ಟೇ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನ ವಿಚಾರದಲ್ಲಿ ಯಾರನ್ನಾದರೂ ಕುರುಡಾಗಿ ನಂಬಿದರೆ ನಿಮ್ಮ ಪರಿಶ್ರಮದ ಫಲ ಬೇರೆಯವರ ಪಾಲಾಗುವ ಸಾಧ್ಯತೆ ಇದೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕಾಪಾಡಿಕೊಳ್ಳಲು ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ. ಬೇರೆಯವರ ಆಕರ್ಷಕ ಮಾತುಗಳಿಗೆ ಮರುಳಾಗಿ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ 100 ಬಾರಿ ಯೋಚಿಸಿ. ನಿಮ್ಮ ಆರ್ಥಿಕ ಭದ್ರತೆಯೇ ನಿಮ್ಮ ಸ್ವಾತಂತ್ರ್ಯದ ಅಡಿಪಾಯ ಸ್ನೇಹಿತರೆ. ಮಕರ ರಾಶಿಯವರಿಗೆ ಆರ್ಥಿಕ ಶಿಸ್ತು ಹುಟ್ಟಿನಿಂದಲೇ ಬಂದಿದೆ. ಅದನ್ನು ಯಾವುದೇ ಕಾರಣಕ್ಕೂ ಸಡಿಲಗೊಳಿಸಬೇಡಿ. ಶನಿದೇವನು ನ್ಯಾಯದ ದೇವತೆ. ಮಕರ ರಾಶಿಯ ಅಧಿಪತಿಯಾಗಿರುವ ಶನಿದೇವನು ನಿಮಗೆ ಎಂದಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ. ನಿಮ್ಮ ಕಷ್ಟದ ದಿನಗಳಲ್ಲಿ ಯಾರು ನಿಮ್ಮನ್ನು ಕೈಬಿಟ್ಟರೂ, ಯಾರು ನಿಮ್ಮ ಕಣ್ಣೀರಿಗೆ ಕಾರಣರಾದರೂ ಅವರಿಗೆ ಶನಿದೇವನು ತಕ್ಕ ಶಾಸ್ತಿಯನ್ನು ಖಂಡಿತ ಮಾಡುತ್ತಾನೆ. ಕರ್ಮದ ಸಿದ್ಧಾಂತದ ಪ್ರಕಾರ ಯಾರು ಇನ್ನೊಬ್ಬರಿಗೆ ಮೋಸ ಮಾಡುತ್ತಾರೋ ಅವರು ಅದರ ದುಪ್ಪಟ್ಟು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹಾಗಾಗಿ ನೀವು ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡುತ್ತಾ ಹೋಗಿ. ನಿಮ್ಮ ಮೌನವೇ ನಿಮ್ಮ ಶತ್ರುಗಳಿಗೆ ಅತಿದೊಡ್ಡ ಶಿಕ್ಷೆಯಾಗಲಿದೆ. ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ಅತಿದೊಡ್ಡ ತಿರುಗೇಟು. 26ರಿಂದ 30ರವರೆಗಿನ ಈ ದಿನಗಳಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿಯೂ ಕೆಲವು ಬದಲಾವಣೆಗಳನ್ನು ಕಾಣಬಹುದು ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.